ಗಾಂಧಿನಗರಕ್ಕೆ 2.5 ಕೋಟಿ ಅನುದಾನ ಬಿಡುಗಡೆ. ಎನ್ಟಿಆರ್ ಶಾಸಕರನ್ನು ಮನತುಂಬಿ ಹಾರೈಸಿದ ಸಾರ್ವಜನಿಕರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ರಾಜೀವ್ ಗಾಂಧಿನಗರ 16ನೇ ವಾರ್ಡ್ಗೆ ಕೊಳಗೇರಿ ಮಂಡಳಿಯಿಂದ 2.5 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆಯಾಗಿದ್ದು, ಸಂಪೂರ್ಣವಾಗಿ ರಾಜೀವ್ ಗಾಂಧಿನಗರಕ್ಕೆ ಸಿಸಿ ರಸ್ತೆ ಚಾಲನೆಗೆ ಭೂಮಿ ಪೂಜೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣದ 24 ವರ್ಷಗಳಲ್ಲಿ ಇಲ್ಲಿ ಸರ್ಕಾರದ ಅನುದಾನ ಈ ವಾರ್ಡ್ಗೆ ಸರಿಯಾಗಿ ಸಿಗದೆ ವಾಸಿಸುವಂತ ಸ್ಥಳೀಯರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳು ಸಿಗದೆ ಜನರ ಗೋಳು ಕೇಳುವವರಿಲ್ಲದಾಗಿತ್ತು. ಬುಧವಾರದಂದು ಮಾನ್ಯ ಎನ್.ಟಿ. ಶ್ರೀನಿವಾಸ್ ಶಾಸಕರು 16ನೇ ವಾರ್ಡಿನ ಅಭಿವೃದ್ಧಿ ವಿಷಯವಾಗಿ ಜನರ ಕಷ್ಟವನ್ನ ಅರ್ಥ ಮಾಡಿಕೊಂಡು ಈ ವಾರ್ಡಿನಲ್ಲಿ ಸರ್ಕಾರದ ಸೌಲಭ್ಯಗಳು ಪಡೆಯದೇ ಇರುವುದನ್ನ ತಿಳಿದು ಮೊದಲನೇ ಬಾರಿಗೆ ದೊಡ್ಡ ಮಟ್ಟದ ರಸ್ತೆ ಸುರಕ್ಷತಾ ಬಗ್ಗೆ ಮನಗಂಡು ಅಭಿವೃದ್ಧಿ ಮಾಡಲು ಮುಂದಾಗಿದ್ದು, ರಾಜೀವ್ ಗಾಂಧಿ ನಗರದ ಸರ್ಕಾರಿ ಕಟ್ಟಡಗಳಾದ ಉಪ ಆರೋಗ್ಯ ಕೇಂದ್ರ, ಉಪ ಪೊಲೀಸ್ ಠಾಣೆ, ರಂಗಮಂದಿರ ಹಾಗೂ ಸಾರ್ವಜನಿಕರ ಶೌಚಾಲಯ, ಕೆಲವೇ ದಿನಗಳಲ್ಲಿ ಪಟ್ಟಣದ ಕೆಲವಾರು ವಾರ್ಡ್ಗಳಲ್ಲಿ ನೂತನ ಕಟ್ಟಡಗಳನ್ನು ನಿರ್ಮಿಸಲು ಯೋಜನೆಗಳನ್ನು ರೂಪಿಸಲಾಗಿದ್ದು, ಕೆಲವೇ ದಿನಗಳಲ್ಲಿ ಸರ್ಕಾರದಿಂದ ಸಂಬಂಧಪಟ್ಟ ಇಲಾಖೆಗಳ ಮೂಲಕ ಅನುದಾನ ತರುವ ಪ್ರಯತ್ನದಲ್ಲಿದ್ದೇವೆ. ಕೂಡ್ಲಿಗಿ ಪಟ್ಟಣವನ್ನ ಹಾಗೂ ಈ ವಾರ್ಡನ್ನು ಒಂದು ಮಾದರಿ ವಾರ್ಡ್ ಹಾಗೂ ಉತ್ತಮ ಪಟ್ಟಣವನ್ನಾಗಿ ಮಾಡುವ ನನ್ನ ಗುರಿಯಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕರವರು ಅಭಿವೃದ್ಧಿ ವಿಷಯವಾಗಿ ಮಾತನಾಡಿದರು. ಹಾಗೆ ವಾರ್ಡ್ ಸದಸ್ಯರಾದ ಈಶಪ್ಪನವರು ಸಹ ಮಾತನಾಡಿ 16ನೇ ವಾರ್ಡ್ಗೆ ಅಭಿವೃದ್ಧಿಯ ವಿಷಯವಾಗಿ ಧನ್ಯವಾದಗಳು ತಿಳಿಸಿದರು. ಹಾಗೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದ ಗುರುಸಿದ್ದನಗೌಡರು, ಶ್ರೀಮತಿ ಲೀಲಾವತಿ ಪ್ರಭಾಕರ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶುಕ್ರು, ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು, ಕಾಂಗ್ರೆಸ್ ಮುಖಂಡರುಗಳಾದ ನಲಮತ್ತಿ ದುರ್ಗೇಶ್, ಡಿಎಚ್ ದುರ್ಗೇಶ್, ಸ್ಥಳೀಯ ಗಣ್ಯ ವ್ಯಕ್ತಿಗಳು ಹಾಜರಿದ್ದರು. ರಾಘವೇಂದ್ರ ಉಪ್ಪಾರ್, ಕಾಂಗ್ರೆಸ್ ಕಾರ್ಮಿಕ ಜಿಲ್ಲಾ ಉಪಾಧ್ಯಕ್ಷರು, ಕೂಡ್ಲಿಗಿ. ಧನ್ಯವಾದಗಳು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಹಾಗೂ ನಮ್ಮ ಪಟ್ಟಣದ ಎಲ್ಲ ಮುಖಂಡರುಗಳ ಸಮಕ್ಷಮದಲ್ಲಿ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ನಿಜವಾಗ್ಲೂ ಕೂಡ ಇದು ಯಾವ ಹಂತದಲ್ಲಿ ಇಷ್ಟೊಂದು ದುಡ್ಡು ತರ್ತಾರಂತ ನಮ್ಗೆ ಗೊತ್ತಿರಲಿಲ್ಲ. ಇನ್ನು ಏಕೆ ನಮಗೆ ರಾತ್ರಿ ಹೇಳಿದರು, ಇಲ್ಲ ರಾಜೀವ್ ನಗರದಲ್ಲಿ ಒಂದು 2.5 ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ನಾವು ಅನುದಾನ ತಂದಿದ್ದೀವಿ, ನಾಳೆ ಭೂಮಿ ಪೂಜೆ ಮಾಡಬೇಕು, ಎಲ್ಲ ರೆಡಿ ಆಗಿರಿ ಅಂತೇಳಿ. ಇಂಥ ಅನೇಕ ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ವಿಷಯಗಳನ್ನು ಅಂದರೆ ಅವ್ರು ಏನಂದರೆ ಫಸ್ಟು ಬರೀ ಆಶ್ವಾಸನೆ ಕೊಟ್ಕೊಂತ ಹೋಗ್ತಕ್ಕಂಥ ರಾಜಕಾರಣಿಗಳನ್ನ ನಾವೆಲ್ಲ ನೋಡ್ಕೊಂತ ಬಂದಿದ್ವಿ. ಆದರೆ ಇದಕ್ಕೆ ತದ್ವಿರುದ್ಧ ನಮ್ಮ ಶಾಸಕರು, ಯಾಕಂತ ಹೇಳಿದ್ರೆ ಅನುದಾನ ತಂದ ಮೇಲೆ ಭೂಮಿ ಪೂಜೆಗೆ ಕರಿತಕ್ಕಂಥದ್ದು ಮೊಟ್ಟ ಬಂದಾಗ ನಾವು ಶಾಸಕರು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಪಟ್ಟಣ ಪಂಚಾಯತಿ ಅಧ್ಯಕ್ಷನಾಗಿ ನನ್ನ ಪಟ್ಟಣದ ಎಲ್ಲ ನಾಗರಿಕರ ಪರವಾಗಿ ತುಂಬ ಧನ್ಯವಾದವನ್ನು ಅರ್ಪಿಸ್ತೇನೆ ಮಾನ್ಯ ಶಾಸಕರಿಗೆ. ಮತ್ತು ಇದೇನು ಆಫ್ ದಿ ರೆಕಾರ್ಡ್ ಇದು ರಾಜೀವ್ ಗಾಂಧಿ ನಗರ. ಮೊದಲನೇದಾಗಿ ನಾನು ನಮ್ಮ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸುರೇಶ್ ಶೇಖ್ ಅವ್ರಿಗೆ ಧನ್ಯವಾದ ತಿಳಿಸೋಕ್ಕೆ ಬಯಸ್ತೀನಿ. ಯಾಕೆಂದರೆ ಅವರು ಕನಸಿನ ಕೂಸಿದ್ದು ಸುಮಾರು 25 ವರ್ಷದಿಂದ 99 2000 ಇಸ್ವಿಲಿ ಆವಾಗಲೇ ಇದು ಒಂದು ಆವಾಗಲೇ ಇಲ್ಲಿಯ ಆರ್ಥಿಕ ಅಭಿವೃದ್ಧಿ ಹಿನ್ನಡೆ ಮನೆಗಂಡು ಒಂದು ಮಾಡೆಲ್ಲು ಲೇಔಟ್ ಎಲ್ಲ ಮಾಡಿ ಎಲ್ಲ ಬಡವರಿಗೆ ಬಗ್ಗರಿಗೆ ಅತ್ಯಂತ ಕಡುಬಡವರಿಗೆ ಒಂದು ನಿವೇಶನಗಳು ಕೊಟ್ಟು ಮತ್ತು ಎಲ್ಲ ರೀತಿಯ ಸೌಕರ್ಯಗಳ ಒದಗಿಸೋಂಥ ಒಂದು ನಿರ್ಮಾಣ ಮಾಡಿದರು ಅವ್ರ ಕಾಲದಲ್ಲಿ. ಅದಾದಾಗಲಿಂದನೂ ನೋಡಿ ಅಂಥ ಒಳ್ಳೆ ರಾಜೀವ್ ಗಾಂಧಿ ನಗರ ಅಂತ. ರಾಜೀವ್ ಗಾಂಧಿ ಅಂದರೆ ತಮಗೆಲ್ಲ ಗೊತ್ತಿದೆ, ಒಂದು ಮಾಡರ್ನ್ ಇಂಡಿಯಾಗೆ ಒಂದು ಕಾರಣೀಕರ್ತರು. ಅಂಥ ಒಂದು ಒಳ್ಳೆಯ ಹೆಸರಿಟ್ಕೊಂಡು ಅದಾದ್ರಾಗ ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ಮೂಲಭೂತ ಸೌಕರ್ಯಗಳಿಂದ ಹಿನ್ನಡೆ ಆಗಿತ್ತು. ಈಗ ನಾವು ಇಲ್ಲಿ 2-3 ಸಾರಿ ಬಂದಾಗ ಅದನ್ನು ಮನಗಂಡ್ವಿ. ಅದಕ್ಕೋಸ್ಕರ ಈಗ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಸುಮಾರು 5 ಕೋಟಿ ಅನುದಾನ ಬಂದಿದೆ. ಅದರಲ್ಲಿ ನಗರಕ್ಕೆ 50% ಇರುತ್ತೆ, ಗ್ರಾಮೀಣ ಪ್ರದೇಶಕ್ಕೆ 50% ಇರುತ್ತೆ. ಸೊ ನಗರದ ಭಾಗವಾಗಿ ನಾವು ಅಲ್ಲಿ ಇಲ್ಲಿ ತುಂಡು ಮಾಡೋದಕ್ಕಿಂತ ಇಲ್ಲಿ ತುಂಬ ಅವಶ್ಯಕತೆ ಇದೆ. ಒಂದು ಏರಿಯಾ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸಮಗ್ರವಾಗಿ ಇಲ್ಲಿ ಸ್ವಲ್ಪ ತಗೊಂಡಿದ್ದೀವಿ. 2.5 ಕೋಟಿ, ಇನ್ನೂ 2.5 ಕೋಟಿಲಿ 1 ಕೋಟಿ ಖಾನಾವಸಹಳ್ಳಿ, 1 ಕೋಟಿ ಉಜ್ಜಿನಿ, 50 ಲಕ್ಷ ನಮ್ಮ ಕಿಚಾರೆಟ್ಟಿ ಸುಲ್ತಾನ್ಪುರ ಅಲ್ಲಿಗೆ ಬಂದಿದೆ. ಅದನ್ನು ಇವತ್ತು ಸಮಯದ ಅಭಾವದಿಂದ ಇವತ್ತು ಆಗೋದಿಲ್ಲ, ನಮ್ಮ ಮಾರಮ್ಮನ ಮಕ್ಕಳಿದ್ದಾವೆ. ಮುಂದಿನ 17ನೇ ತಾರೀಕು ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಇದೆ ಗುಲ್ಬರ್ಗದಲ್ಲಿ, ಅದು ಭಾಗವಹಿಸಿ ಅದರ ನಂತರ ಮತ್ತೆ ನಾವು ಬಂದು ಅವನ್ನೆಲ್ಲ ಉಳಿದಿರೋ ಭೂಮಿ ಪೂಜೆಗಳು ಈಗಾಗಲೇ ವಕೀಲರ ಭವನ ಆಗಿದೆ. ಇನ್ನೂ ಮತ್ತು ನಮ್ಮ 1 ಕೋಟಿ 52 ಲಕ್ಷದ್ದು ಆಡಿಟೋರಿಯಂ ಆಗಿದೆ ಡಿಗ್ರಿ ಕಾಲೇಜ್ಗೆ.
ಮತ್ತು ನಮ್ಮ ಗುಳೆಲಕ್ಕಂ ರಸ್ತೆ 2.5 ಕೋಟಿಲಿದೆ. ಅದು ನಾವು ಬುಧವಾರ ಇಲ್ಲ ಗುರುವಾರ ಮುಂದಿನ ವಾರ ಮತ್ತು ಅದನ್ನೆಲ್ಲ ಭೂಮಿ ಪೂಜೆ ಇಟ್ಕೊಳ್ತೀವಿ. ಅದೇ ರೀತಿ ಕುಡಿಯೋ ನೀರಿಂದ ಕೂಡ ಎಲ್ಲ ಈಗ ಅಗ್ರಿಮೆಂಟ್ ಆಗಿ ಎಲ್ಲ ಎಸ್ಟಿಮೇಷನ್ ಎಲ್ಲ ಆಗಿದ್ದಾಗಿದೆ. ಸೊ ಪ್ರಿಪ್ರೇಷನ್ ನಡೀತಾ ಇದೆ. ಈ ತಿಂಗಳು ಕೊನೆಯಲ್ಲಿ 65,71,71,00,000 ಕಾರ್ಯಕ್ರಮ 2055 ಈ ತಿಂಗಳು ಕೊನೆಯಲ್ಲಿ, ಇಲ್ಲಾಂತಂದರೆ ದಸರಾಗೆ ನಾವು ಅದನ್ನು ಭೂಮಿ ಪೂಜೆ ನೆರವೇರಿಸ್ತೀವಿ. ಅದಕ್ಕೆ ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ಎಲ್ಲ ರೀತಿ ಕಟ್ಟಡಗಳು, ಪೊಲೀಸ್ ಸ್ಟೇಷನ್ನು, ಹಾಸ್ಪಿಟ್ಲು, ಅಂಗನವಾಡಿ, ಶಾಲೆ ಎಲ್ಲದನ್ನು ಇದು ಮಾಡಿದ್ದಾರೆ. ಅವನ್ನೆಲ್ಲ ಮತ್ತು ಒಂದು ರಂಗಮಂದಿರವೂ ಇದೆ. ಸೊ ಇದಕ್ಕೆ ಇನ್ನೂ ಈಗ ಶೌಚಾಲಯಗಳು, ಸಾಮೂಹಿಕ ಶೌಚಾಲಯಗಳು ಕೂಡ ಇದನ್ನು ನಾನೆಲ್ಲ ಗಣೇಶನಿಗೆ ಎಲ್ಲ ಓಣಿಗಳಿಗೆ ಹೋದಾಗ ಸಾರ್ವಜನಿಕ ಶೌಚಾಲಯಗಳು ಕೊರತೆ ಇರೋದನ್ನ ಮನಗಂಡು ಈಗಾಗಲೇ ನಿನ್ನೆ ನಾವು DC ಅವ್ರ ಜೊತೆ MP ಜೊತೆ ಚರ್ಚೆ ಮಾಡಿ ಅತಿ ಶೀಘ್ರದಲ್ಲೇ ಇದಕ್ಕೆ ಸ್ವಲ್ಪ ಅನುದಾನ ಕೊಟ್ಟು ಇದನ್ನು ಒಂದು ಹೈಟೆಕ್ ಶೌಚಾಲಯಗಳು, ಸಂಪೂರ್ಣವಾಗಿ ಸುಸಜ್ಜಿತವಾದ ಶೌಚಾಲಯಗಳು ನಮ್ಮ ಅಂಬೇಡ್ಕರ್ ನಗರದಲ್ಲಿ, ರಾಮಲಿಂಗೇಶ್ವರ ದೇವಸ್ಥಾನದ ಹತ್ರ, ಉಮರ್ ಸಾಬ್ ಅವ್ರ ಮನೆ ಹತ್ರ, ಮತ್ತು ಇಲ್ಲಿ ನಮ್ಮ ಕೃಷಿ ಇಲಾಖೆ ಮುಂದ್ಗಡೆ ಒಂದಿದೆ. ಸೊ ಅವನ್ನೆಲ್ಲ ರಿಪೇರಿ ಮತ್ತು ನವೀಕರಣ ಮಾಡೋದಕ್ಕೆ ಈಗಾಗಲೇ ನಾವು ಪೂರ್ಣ ತಯಾರಿ ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಏನು ಬಿಲ್ಡಿಂಗ್ಸ್ ಇದ್ದಾವೆ, ಇದೆಲ್ಲ ಸರ್ಕಾರಿ ಕಟ್ಟಡಗಳು, ಅದನ್ನೆಲ್ಲ ರಿಪೇರಿ ಮಾಡಿಸಿ ಯೂಸ್ ಆಗಂಗೆಲ್ಲ ಮಾಡ್ತೀವಿ. ಸೊ ಹಂತವಾಗಿ ಈಗ ಅಂಬೇಡ್ಕರ್ ನಗರ ಆಗಿರ್ಬೋದು, ಈಗ ಅದಕ್ಕೂ ಈಗ ಎಲ್ಲ ಮೊನ್ನೆ 3 ಕೋಟಿ ಎಸ್ಟಿಮೇಷನ್ ಮಾಡ್ಕೊಂಡಿದ್ದಾರೆ PWD ಕಡೆಯಿಂದ SCP ಗ್ರಾಂಟಲ್ಲಿ. ಅದನ್ನು ಕೂಡ ಶೀಘ್ರದಲ್ಲೇ ಪೂಜೆ ಮಾಡೋಂಥ ಕೆಲಸ ಮಾಡ್ತೀವಿ. ಸಮಗ್ರವಾಗಿ ನಮ್ಮ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಮತ್ತು ಗ್ರಾಮೀಣ ಭಾಗದ ಎಲ್ಲ ಹಳ್ಳಿಗಳಿಗೂ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ತಮ್ಮ ಆಶೀರ್ವಾದ ಇರಲಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಜೋರಾಗಿ ಹೇಳಿ. ಮಸೀದಿ ಹಿಂದ್ಗಡೆ ಮುಂದ್ಗಡೆ, ಮಸೀದಿ ಎದುರುಗಡೆ ಓಣಿ, ಡೋಬಿ ಘಾಟು, ಮೇನ್ ರಸ್ತೆ ಸೀದಾ ಭೀಮಸೇನ ಸಹಿತ ನಮ್ಮ ಶಾಸಕರ ಸೈಡ್ ಲಿಂಕ್ ದಾರಿ ಇದು. ಅಣ್ಣ, ಇದು ಆ ಕಡೆ ಏರಿಯಾಕ್ಕೂ ಕೂಡ ಇನ್ಕ್ಲೂಡಿಂಗ್ ಇದೆ. ಇದು ರಾಜೀವ್ ಗಾಂಧಿ ನಗರ ಒಂದೇ ಅಲ್ಲ, ಇಲ್ಲ ರಾಜನಗರ ಒಂದೇ, ಅಂದ್ರೆ ವಾರ್ಡ್ ವೇಜಲ್ಲಿ ವಾರ್ಡ್ ಸೆಂಟ್ರ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಆಯ್ಕೆ ಮಾಡಿ ಪೂಜೆ ಮಾಡಿದ್ವಿ ನಾವು. ಸೊ ಅದು ಯಾಕಂದರೆ ಸಾರ್ವಜನಿಕರಿಗೆ 2.5 ಕೋಟಿ ಓನ್ಲಿ ರಾಜೀವ್ ಗಾಂಧಿ ನಗರಕ್ಕೆ ಬಂದದೆ ಅನ್ನೋದು ಎಲ್ಲರ ತಲೆಗಿರೋದ್ರಿಂದ ಇದು ಡಾಂಬರ್ ಆಗಿದ್ದಿಲ್ಲ, ಸಿಸಿ ರಸ್ತೆ ಆಗಿದ್ದಿಲ್ಲ. ಈ 2-3 ವರ್ಷಲಿದ್ದ ಮತ್ತು ನಮ್ಮ ಶಾಸಕರು ಶ್ರೀನಿವಾಸ ಸರ್ ಬಂದಲ್ಲಿದ್ದ ಹೆಚ್ಚಿನ ಅಭಿವೃದ್ಧಿ ರಾಜನಗರ ಆಗ್ತಾಯಿದೆ. ಮುಂದಿನ ದಿನಗಳು ನಮ್ಮ MLA ಸರ್ ಕೇಳಿ ಲೈಟಿಂದು ಸ್ವಲ್ಪ ಚೇಂಜ್ ಮಾಡೋಣ, ಏರಿಯಾನ ಚೇಂಜ್ ಮಾಡೋಣ ಅಂತೇಳಿ MLA ಹೇಳಿದ್ದಾರೆ. ಅದು ಸ್ವಲ್ಪ ಡಿಫ್ರೆನ್ಸ್ ಏರಿಯಾನ ಮಾದರಿ ಏರಿಯಾ ಮಾಡೋಣ ಅನ್ನೋದು ನಮ್ಮ ಗುರಿ, ಶಾಸಕರ ಗುರಿ, ನಮ್ಮ ಅಧ್ಯಕ್ಷರ ಗುರಿ, ನಮ್ಮ ಪಟ್ಟಣ ಪಂಚಾಯತ್ ಎಲ್ಲರದ್ದು ಗುರಿ. ಅದು ಮಾಡ್ಬೇಕಂತ ನಮ್ಮದು ಒಂದು ಇದೆ, ಮಾಡ್ತೀವಿ. ದೂರದೃಷ್ಟಿ ಇಟ್ಕೊಂಡು ಇವೆಲ್ಲ ಮಾಡ್ಕೊಟ್ಟು ಹೋಗಿದ್ದಾರೆ. ಅದನ್ನ ಅಟ್ಲೀಸ್ಟ್ ಕೆಲಸ ನಾವು ಮಾಡ್ತೀವಿ. ಇಲ್ಲ, ನೀವು ಬಂದ 24ನೇ ವರ್ಷದಲ್ಲಿ ಇವತ್ತು ಅಭಿವೃದ್ಧಿ ಕೇಳ್ತಾ ಇದ್ದೀವಿ. ಖಂಡಿತ ಮಾಡ್ತೀವಿ, ಎಲ್ಲರೂ ಸರಿ ಮಾಡ್ತೀವಿ. ನಗರದ ನಿವಾಸಿಗಳು, ಪಟ್ಟಣದ ಎಲ್ಲ ನಿವಾಸಿಗಳು ಶಾಸಕರ ಆಯ್ತು ಬಂದು. ಸೊ ಒಂದು ಅವರ ಹಿನ್ನೆಲೆ ಮತ್ತು ಆಡಳಿತ ವೈಖರಿಯನ್ನು ನೋಡಿ ನಾವೇ ಅವ್ರಿಗೆ ಇಲ್ಲಿ ಬನ್ನಿ, ಇಲ್ಲಿ ಸ್ವಲ್ಪ ಸುಮಾರು ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಇದ್ದಾವೆ, ಇಲ್ಲಿ ಬನ್ನಿ ಮಾಡಿ ಅಂದಾಗ ಅವ್ರು ಒಪ್ಕೊಂಡು ಇಲ್ಲಿ ಬಂದು ಈಗ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ತಾವುಗಳು ಅಷ್ಟೇ ತಾವು ಹೇಳ್ದಂಗೆ ಇಲ್ಲೇ ಮನೆ ಮಾಡಿ ಎಲ್ಲರಿಗೂ, ಸಾರ್ವಜನಿಕರಿಗೂ ಮತ್ತು ಆಗುತ್ತೆ ಇಲ್ಲಾಂದ್ರೆ ಇಲ್ಲ ಅಂತೇಳಿ ಸ್ವಚ್ಛವಾಗಿ ಸಮಾಧಾನವಾಗಿ ಹೇಳೋಂಥ ಕೆಲಸ ಆಗಬೇಕು. ಮತ್ತು ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಸದಸ್ಯರನ್ನ ಪರಿಗಣನೆಗೆ ತಗೊಂಡು ಏನೇನು ಮೂಲ ಪ್ರಯಾರಿಟಿ ಮಾಡ್ಕೊಂಡ್ಬಿಟ್ಟು, ಪ್ರಯಾರಿಟಿ ಸ್ವಲ್ಪ ಸೆಕೆಂಡ್ರಿ, ಆಮೇಲೆ ನಿಧಾನಂತೆ ನೀರು ಮತ್ತು ಶೌಚಾಲಯಗಳು ಇವೆಲ್ಲ ಟಾಪ್ ಪ್ರಯಾರಿಟಿಯಲ್ಲಿ ಇರಬೇಕು. ನಿನ್ನ ಡಿಸೈಡ್ ಆಮೇಲೆ ಸರ್ ಇದು ಆಡಳಿತ ಮಂಡಳಿಯು ಸಹ ಅಧ್ಯಕ್ಷೆ ಒಂದು 30ನೇ ತಾರೀಕಿಗೆ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದಿರುತ್ತೆ. ಅವರ ಮಾರ್ಗದರ್ಶನ ತಗೊಂಡು ಮತ್ತು ಊರಿನ ಒಂದು ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸದಲ್ಲಿ ಸಹ ನಾನು ಸಹ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸ್ತೇನೆ. ಆಮೇಲೆ ಎಲ್ಲ ನನಗೆ ನಮ್ಮ ಸರ್ವ ಸದಸ್ಯರು, ಅಧ್ಯಕ್ಷರು ಮತ್ತು ನನಗೆ ಪತ್ರಿಕೆ ಮಾಧ್ಯಮದವರು ಸಹ ಒಂದು ಒಳ್ಳೆಯ ಸಹಕಾರ ಇರಬೇಕು. ಸಾರ್ವಜನಿಕರು ಸಹಿತ ನನ್ನ ಜೊತೆ ಸಹಕರಿಸಿದರೆ ಒಂದು ಸುಂದರವಾದ ಪಟ್ಟಣವನ್ನು, ಮಾದರಿ ಪಟ್ಟಣವನ್ನು ಮಾಡೋಕ್ಕೆ ನಾನು ಸಹ ಪಣ ತೊಟ್ಟು ನಾನು ಇಲ್ಲಿ ಬಂದಿದ್ದಕ್ಕೆ ಒಂದು ಕೆಲಸ ಮಾಡಿದ್ದಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಗೋಬೇಕು ಅಂತೇಳಿ ಶಾಸಕರ ಕಡೆಯಿಂದಲೂ ಸಹಿತ ನಾನು ಒಂದು ಪ್ರಶ್ನೆಯನ್ನು ಕರೆದಾಗ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಇಲ್ಲಿ ಕೆಲಸಕ್ಕೆ ಸೇರಿದ್ದೆ. ಆ ಕೆಲಸನ ಮಾಡಲಿಕ್ಕೆ ಎಲ್ಲರಿಗೂ ಸಹ
ಪಟ್ಟಣದ ನಾಗರಿಕರಿರ್ಬೋದು ಎಲ್ಲರದ್ದು ಸಹಕಾರ ನನ್ನ ಜೊತೆ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ತೀನಿ. ಅವ್ರಿಗೆ ಜಿಮ್ ರೂಮ್ ಕೂಡ ಇದೆ. ಅದ್ರ ಜೊತೆಯಲ್ಲಿ ಒಂದು ಗ್ರಂಥಾಲಯ ಮಾಡಿದ್ರೆ ಇನ್ನೂ ಆಸಕ್ತಿಯಿಂದ ಓದಿ ಸಿಟಿಗೆ ಹೋಗೋದು ಕೂಡ ಹೆಲ್ಪ್ ಆಗುತ್ತೆ. ಗ್ರಂಥಾಲಯ ಪ್ರತಿ ಗ್ರಾಮಕ್ಕೆ ಪಟ್ಟಣದಲ್ಲೂ ಎಲ್ಲ ಗ್ರಂಥಾಲಯ ಮಾಡಲಿಕ್ಕೆ ಒನಕೆ ಒಬ್ಬೊಂದು ಒಂದು ಅದೇ ರೀತಿ ಇದೆ ಸರ್. ಅದನ್ನ ಗ್ರಂಥಾಲಯ ಮಾಡಿದ್ರೆ ಇನ್ನೂ ಅನುಕೂಲ ಯುಟಿಲೈಸ್ ಮಾಡ್ತಾರೆ ಸರ್. ಇನ್ನೂ ಒಂದು ಅಲ್ಲಿ ಮಸೀದಿ ಮುಂಭಾಗದಲ್ಲಿ ಪಾರ್ಕಿಗಾಗಿನೇ ಮಕ್ಕಳಿಗೆ ಉದ್ಯಾನವನಕ್ಕಾಗಿಯೇ ಒಂದು ಜಾಗ ಕಾಯ್ದಿರಿಸಿದೆ. ಅದನ್ನು ಸುತ್ತ ಒಂದು ಥರ ಜಾಲರಿ ಟೈಪ್ ಹಾಕಿ ಮಕ್ಕಳು ಆಡೋದಕ್ಕೆ ಆಟದ ಸಾಮಾನಕ್ಕೆ ಒಂದು ಅನುದಾನದ ಅಡಿಯಲ್ಲಿ ಅದು ಮಾಡಿಕೊಡ್ಬೇಕಂತೇಳಿ ಅದನ್ನು ಇದೆ. ಮತ್ತು ಈಗಾಗಲೇ 2 ಸರಿ ನಾವು ನೋಟಿಸ್ ಇಶ್ಯೂ ಮಾಡಿವಿ. ಈ ಥರ ಎಲ್ಲ ಪಟ್ಟಲ್ಯಾಂಡ್ಗಳು ಊರು ಮಧ್ಯದಲ್ಲಿ ಮತ್ತು ಸ್ವಲ್ಪ ರಾಜಕಾಲುವೆಗಳೆಲ್ಲ ಒತ್ತುವರಿಗಳಾಗಿ ಮತ್ತು ಎಲ್ಲ ಡ್ರೈನೇಜ್ಗಳೆಲ್ಲ ಬ್ಲಾಕ್ಗಳಾಗಿದ್ದಾವೆ. ಮತ್ತು ಎಲ್ಲ ಬಳ್ಳಾರಿ ಜಾಲಿ ಊರು ಸುತ್ತ ಬಳ್ಳಾರಿ ಜಾಲಿ ಬೆಳ್ಕೊಂಡಿದೆ. ಮತ್ತು ಎಲ್ಲ ಪಟ್ಟಲ್ಯಾಂಡ್ಸು ಲೇಔಟ್ಸ್ ಇದ್ದಾವೆ. ಸ್ವಚ್ಛತೆ ಇಲ್ಲ. ಈಗಾಗಲೇ 2 ಸರಿ ನೋಟಿಸ್ ಕೊಟ್ಟಿದ್ವಿ. ದಯಮಾಡಿ ಇನ್ನೊಂದು ಸರಿ ಕೊಡಿ. ಇದು ಕೂಡ ನಾನು ಊರ ಪಕ್ಕದಲ್ಲೇ ಇಷ್ಟೊಂದೆಲ್ಲ ಇದೆಲ್ಲ ಇದ್ರದ್ದಿದೆ. ಇನ್ನೊಂದು ಸರಿ ನೋಟಿಸ್ ಕೊಡಿ. ಇದಿಲ್ಲ ಅಂತಂದರೆ ಮತ್ತೆ ನಾವೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದ್ರದ್ದೇನೋ ಅಪ್ಲೈ ಮಾಡ್ತೀವಿ. ಸರ್, ಈಗ ಆಸ್ಪತ್ರೆ ಟೆಂಡರ್ ವರ್ಕ್ ತೊಗೊಂಡ್ಬಿಟ್ಟು ಪಾರ್ಕು ಹುಡುಗರು ಆಟ ಸಾಮಾನು ಏನು ಹೇಳಿದ್ರಲ್ಲ ಅದು ಪ್ರೋಸೆಸ್ ಐತೆ. ಒಂದು 15-20 ವರ್ಕ್ ಸ್ಟಾರ್ಟ್ ಆಗ್ಬೋದು ಹೋಗ್ಬೇಕಂತ ಮಾನ್ಯ ಶಾಸಕರು ನಮಗೆಲ್ಲ ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಆಯಾ ವಾರ್ಡ್ಗಳಿಗೆ ಬಂದು ಏನೇನು ಸಮಸ್ಯೆಗಳಿದ್ದಾವೆ ವಾರ್ಡ್ನಲ್ಲಿ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಕುಡಿಯೋ ನೀರಿನಿರ್ಬೋದು, ಏನೇನು ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಆಗಲಾರ್ದಂಗೆ ನೀವು ನೋಡ್ಕೋಬೇಕಂತ ನಮಗೆ ಎಚ್ಚರಿಕೆ ನೀಡಿದ್ದಾರೆ ಮಾನ್ಯ ಶಾಸಕರು. ನಾವೇನು ಮಾಡ್ತಾಯಿದ್ವಿ, ಮಾನ್ಯ ಶಾಸಕರ ಒಂದು ಟೈಮ್ಗಾಗಿ ಕಾಯ್ತಾಯಿದ್ದೀವಿ. ಸರ್, ನೀವು ಯಾವತ್ತಂತ ಹೇಳ್ತೀರಿ, ನಾವು ಎಲ್ಲ ಆಯಾ ವಾರ್ಡ್ಗಳಲ್ಲಿ ಜನ ಸೇರಿಸಿ ವಾರ್ಡ್ ಸಭೆಗಳನ್ನು ಮಾಡಿ ಅಲ್ಲೇ ಸ್ವಲ್ಪ ಮುಖ್ಯಾಧಿಕಾರಿಗಳಲ್ಲಿ ಬಂದಿರಲ್ಲ ಸರ್, ಮಾನ್ಯ ಮುಖ್ಯಾಧಿಕಾರಿಗಳ ಮತ್ತು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇಮಿಡಿಯೇಟ್ ನಾವು ಪಟ್ಟಿ ಮಾಡ್ಕೊತೀವಿ. ಹಂತವಾಗಿ ಯಾವುದಕ್ಕೆ ಫಸ್ಟು ಪ್ರಿಫರೆನ್ಸ್ ಕೊಡ್ಬೇಕಂತ ಹೇಳಿಬಿಟ್ಟು ಆ ಕೆಲಸಗಳನ್ನು ನಾವು ಚಾಲು ಮಾಡ್ತೀವಿ. ಯಾಕಂದ್ರೆ ನಮಗಾಗಲೇ ಅಧ್ಯಕ್ಷರಾಗಿದ್ದ ದಿವಸನೇ ನಮಗೆ ಎಚ್ಚರಿಕೆ ಕೊಟ್ಟರೆ ಮಾನ್ಯ ಸಂಸದರು, ಮಾನ್ಯ ಶಾಸಕರು, ನೀವು ಇಲ್ಲಿ ಆಡಳಿತ ಮುನ್ಸಿಪಾಲ್ಟಿ ಕೂತ್ಕೊಂಡು ಆಡಳಿತ ಮಾಡೋಂಗಿಲ್ಲ, ಜನರ ಮಧ್ಯೆ ಹೋಗ್ಬೇಕಂತೇಳಿ ನಮಗೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ. ಅವ್ರ ದಾರಿಯಾಗಿ ನಾವು ಕಾಯ್ತಾ ಇದ್ದೀವಿ. ಮುಂದಿನ ವಾರ ಸ್ವಲ್ಪ ಭೂಮಿ ಪೂಜೆಗಳು ಜಾಸ್ತಿ ಇದ್ದಾವೆ ಎಲ್ಲ ಹಳ್ಳಿಗಳಲ್ಲಿ.